ತಿರುಪತಿಯ ಯಾತ್ರೆಯನ್ನು ಮಾಡಿದ. ನೆಕ್ಸ್ಟ್ ತುಂಬ ಪವರ್ಫುಲ್ ವರ್ಡ್. ಯಾರಾದ್ರು ಹೇಳಿ ನೋಡಿ, ಕೃತಜ್ಞ ಹಾಡು. ನೆಕ್ಸ್ಟ್ ತಿರುಪತಿಯ ಪಾದಯಾತ್ರೆಯ ಮಾಡಿದ ಮಹಾತ್ಮರನ್ನು. ಗೋವಿಂದ 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 ಗೋಪಾಲ ಗೋವಿಂದ ಗೋಪಾಲ. 21ನೇ ವರ್ಷದ ತಿರುಪತಿ ಪಾದಯಾತ್ರೆಯು ದಿನಾಂಕ 8 ಆಗಸ್ಟ್ 2026ರಂದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಜಕ್ಕೂರು ಲೇಔಟ್, ಬೆಂಗಳೂರು ಇಲ್ಲಿಂದ ಹೊರಡಿರುತ್ತದೆ. 21ನೇ ವರ್ಷದ ತಿರುಪತಿ ಪಾದಯಾತ್ರೆ. प्रियं वेंकटेशो श्रवणं कीर्तनं विष्णोः स्मरणं पादसेवनं अर्चनं वन्दनं दास्यं सत्यं आत्मनिवेदनं ಶ್ರವಣಂ ಕೀರ್ತನ ಏನಿದೆ ಪರಮಾತ್ಮಗೆ ಯಥಾಶಕ್ತಿ 9 ಅವಕಾಶ ಶ್ರವಣ ಭಾಗವತ, ಶ್ರೀಕೃಷ್ಣಂದು, ಶ್ರೀರಾಮಕೃಷ್ಣ ಭಾಗವತ ಇರ್ಬೋದು, ಅಥವಾ ಕೀರ್ತನೆ ನಮಗೆ ಶಕ್ತಿ ಇದ್ದರೆ ಒಂದು ಸಂಗೀತ ಆಡ್ತಕ್ಕಂಥದ್ದು ಅಥವಾ ಸೇವೆ ಮಾಡ್ತಕ್ಕಂಥದ್ದು. ನಾವೆಲ್ಲ ಸೇವೆ ಮಾಡಿಕೊಂಡು ತಿರುಪತಿಗೆ ಹೊರಟಿದ್ದೀವಿ. ಇದು ನಮ್ಮ ಯಥಾಶಕ್ತಿ. ಅದರಿಂದ ನವವಿಧ ಮುಕ್ತಿಗಳು ಪ್ರಹ್ಲಾದ ಮಹಾರಾಜರಿಗೆ ನಾರದ ಮುನಿಗಳು ವಂದನೆ ಮಾಡ್ತಾರೆ. ಪ್ರಹ್ಲಾದರನ್ನ ಮಿಂಚಿರೋ ಭಕ್ತ ಪ್ರಪಂಚದಲ್ಲಿ ಈಗ ಹುಟ್ಟಲ್ಲ, ಎಂದೂ ಬಂದಿಲ್ಲ. 5 ವರ್ಷದ ಮಗು ಸರ್ವವನ್ನ ತ್ಯಜಿಸಿ ಶ್ರೀಮನ್ನಾರಾಯಣನೇ ಸರ್ವಸ್ವಂತ ನಂಬಿದ್ದಕ್ಕೆ ಅವ್ರಿಗೆ ಆಗಿರ್ತಕ್ಕಂಥ ಒಂದು ಇದು ಏನು ಅಂದರೆ, ಇವತ್ತು ರಾಘವೇಂದ್ರ ಸ್ವಾಮಿ ಬಂದಿದ್ದಾರೆ ಮಂತ್ರಾಲಯದಲ್ಲಿ. ಅನಾವತಾರಗಳು ಮಾಡಿಬಿಟ್ಟು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಕೂತಿದ್ದಾರೆ. ಅಂದರೆ ಒಂದು ಭಕ್ತಿಗೆ ಏನು ಶಕ್ತಿ ಇದೆ ಅಂತಂದ್ರೆ, ಭಕ್ತಿಗೆ ಶಕ್ತಿ ಅದು ಎಷ್ಟು ಅಂತಂದ್ಬಿಟ್ಟು ಪರಮಾತ್ಮನೇ ಸೋಲಿಸಿರ್ತಕ್ಕಂಥ ಏಕೈಕ ಮಹಾನುಭಾವ ಒಬ್ಬ ಪ್ರಹ್ಲಾದ, ಒಬ್ಬ ದ್ರೌಪದಿ. ಅಂದರೆ ಬೆರಳಿಕೆ ಅಷ್ಟು ಜನ ಇದ್ದಾರೆ. ಆ ಪಾದ ಧೂಳಿಗೂ ನಾವು ಯಾರು ಸಮಾನ. ಅದರಿಂದ ಯಥಾಶಕ್ತಿ ನಾವು ತಿರುಪತಿ ಪಾದಯಾತ್ರೆ ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಬೇಕಾಗುತ್ತೆ. ಕನಕದಾಸರು ಒಂದು ಹಾಡು ಬರೆದಿದ್ದಾರೆ, ಮುಟ್ಟಬೇಡಿ ಮುಟ್ಟಬೇಡಿ ಪುರಹರನ ದಾಸರನ್ನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಟ್ಟಬೇಡಿ ಮುಟ್ಟಬೇಡಿ, ಡೋಂಟ್ ಟಚ್. ಯಮ ತನ್ನ ದೂರ ಅರ್ಥ ಆಯ್ತು. ಇಲ್ಲ ಏನು ಅರ್ಥ ಆಗುತ್ತೆ ಅನ್ನೋದು, ನಾವು ತೀರ್ಕೊಳ್ಬೇಕಾದ್ರೆ ಯಾರು ಬರ್ತಾರೆ ದೂತರು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಯಾರನ್ನು ಮುಟ್ಟಬೇಡಿ, ತಿರುಪತಿಯ ಯಾತ್ರೆಯನ್ನು ಮಾಡಿದ, ತಿರುಪತಿಯ
ಯಾತ್ರೆಯನ್ನು ಮಾಡಿದ. ನೆಕ್ಸ್ಟ್ ತುಂಬ ಪವರ್ಫುಲ್ ವರ್ಡ್. ಯಾರಾದ್ರು ಹೇಳಿದ್ರು ಕರ್ದಾಸರು ಹಾಡು. ನೆಕ್ಸ್ಟ್ ತಿರುಪತಿಯ ಪಾದಯಾತ್ರೆಯ ಮಾಡಿದ ಮಹಾತ್ಮರನ್ನು ನಾವೆಲ್ಲ ಯಾರು ಇವತ್ತು ದಿವಸ ಇವತ್ತಿನ ದಿವಸ ಎಲ್ಲ ಸೌಕರ್ಯಗಳಿದ್ರೂ ಸಹಿತ ಆನ್ಲೈನ್ ಜೀವನದಲ್ಲಿ ಕೆಲಸಗಳು ಆಗೋದ್ರಿಂದ ನಮ್ಮ ಸಂಸಾರದ ತಾಪತ್ರಯಗಳು ಎಲ್ಲವನ್ನ ತ್ಯಜಿಸಿ ಪರಮಾತ್ಮ ನೀನೇ ಇವತ್ತು ಕಾಪಾಡಬೇಕು ಅಂತ ಅಂದ್ಬಿಟ್ಟು ನಾವು ಹೆಚ್ಚೆಂದನ್ನು ಗೋವಿಂದ ನಾರಾಯಣ ಅಂತ ಹೋಗ್ತಾ ಇದೀವಲ್ಲ, ನಾವು ಮಹಾತ್ಮರು ಅಂತ ಅಂದ್ಬಿಟ್ಟು ಎದೆ ತಟ್ಟಿ ಹೇಳ್ಬೋದು. ಇದನ್ನು ಅಧಿಕೃತಪಡಿಸಿರ್ತಕ್ಕಂಥವ್ರು ಕನಕದಾಸರು. ಅದರಿಂದಲೇ ಪ್ರತಿದಿನ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮನೆಗಳಲ್ಲಿ ದಾಸರ ಕೀರ್ತನೆಗಳು ಹಾಕೋಬೇಕು. ಕನ್ನಡ ಇದೆ, ತಮಿಳು ಇದೆ, ತೆಲುಗು ಇದೆ, ತ್ಯಾಗರಾಜ ಬರ್ತಕ್ಕಂಥದ್ದು. ಭಾಷೆನಲ್ಲಿ ನೋಡಕ್ಕೆ ಹೋಗ್ಬೇಡ್ರಿ, ಪರಮಾತ್ಮ ಜ್ಞಾನದಲ್ಲಿ ನೋಡ್ಬೇಕು. ಆದ್ದರಿಂದ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಇದು ಮಾಡ್ತೀವೋ ಅಷ್ಟು ಪರಮಾತ್ಮ ಹೊಡಿತಾರೆ. ನಾನು 10 ವರ್ಷ ಪಾದಯಾತ್ರೆ ಮಾಡಿದೆ, ನನಗೇನೂ ಆಗಲಿಲ್ಲ. ಅದು 1 ವರ್ಷನೇ ಪಾದಯಾತ್ರೆ ಮಾಡ್ದ, ಅವ್ರಿಗೇನಪ್ಪ ಈ ಥರ ಆಗೋಯ್ತು. ಅದು ಪರಮಾತ್ಮ ಅದು ಲೆಕ್ಕ ಹಾಕಲ್ಲ. ದ್ರೌಪದಿ ಅಮ್ಮನವ್ರಿಗೆ ಒಂದು ವಸ್ತ್ರ ಅಪಹರಣ ಆದಾಗ ಅವ್ನ ಅಕ್ಷಯ ಕೊಡಬೇಕಾದ್ರೆ ಶ್ರೀಕೃಷ್ಣ ಪ್ರತಿಯೊಂದು ಯೋಚನೆ ಮಾಡ್ತೀವಿ, ಏನು ಒಳ್ಳೆ ಕೆಲಸ ಮಾಡಿದ್ದಾಳೆ, ನಾನೇನು ಕೊಡಬೇಕು, ಫಸ್ಟ್ ಪಾಯಿಂಟ್ ಬರ್ತಕ್ಕಂಥ. ಅವ್ರು ಏನಕ್ಕೂ ಒಪ್ಪೋದಿಲ್ಲ. ಭಕ್ತಿಗೆ ದಾಸಕ್ಕೆ ಎರಡಕ್ಕೆ ಅವ್ರು ಕೊಡ್ತಕ್ಕಂಥ. ಲಕ್ಷ್ಮೀನ ಸತ ಚಲಿಸ್ಬಿಟ್ಟು ಉತ್ತರ ನರಸಿಂಹನಾಗಿ ಬಂದ್ಬಿಟ್ಟು ಪ್ರಾಣವನ್ನು ರಕ್ಷಣೆ ಮಾಡೋದು. ಲಕ್ಷ್ಮಿಗೂ ಡೋಂಟ್ ಕೇರ್. ಇದು ಪರಮಾತ್ಮನ ಒಂದು ಅವನ ಆಸ್ತಿ ಏನು ಅಂತಂದರೆ ಭಗವಂತ ಭಕ್ತರ ಒಂದು ಹೃದಯ. ಅವ್ರ ವೈಕುಂಠ ಅಲ್ಲ, ಅವ್ರು ಇದಲ್ಲ, ಎಲ್ಲ ಹರೇ ವೆಂಕಟೇಶ ಹರೇ ವೆಂಕಟೇಶ ಹರೇ ವೆಂಕಟೇಶ. ಓಂ ನಮೋ ಶ್ರೀನಿವಾಸಾಯ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ. ಪಾರ್ವತೀಪದೇ ಲಕ್ಷ್ಮೀರಮಣ ಗೋವಿಂದ, ಪದ್ಮಾವತಿ ರಮಣ ಗೋವಿಂದ, ಶ್ರೀರಾಮಚಂದ್ರ ಪಾದಕ್ಕೆ ಗೋವಿಂದ, ನರಸಿಂಹರ ಪಾದಕ್ಕೆ ಗೋವಿಂದ, ಕೃಷ್ಣ ರುಕ್ಮಿಣಿ ಸತ್ಯಭಾಮ ಪಾದಕ್ಕೆ ಗೋವಿಂದ. ಏಳುಕೊಂಡವಾಡ ವೆಂಕಟರಮಣ ಗೋವಿಂದ, ಏಳುಕೊಂಡವಾಡ ವೆಂಕಟರಮಣ ಗೋವಿಂದ, ವೆಂಕಟರಮಣ ಗೋವಿಂದ, ವೆಂಕಟರಮಣ ಗೋವಿಂದ. ಯಾರೋ ದಾರಿ ಹೋಗ್ತಾ ಇರ್ತಾರೆ, ಅವರೆಲ್ಲ ಅಂತಂದ್ರೆ ಆದಷ್ಟು ಒಬ್ಬರೇ ಉದ್ಯೋಗ ನಾವೇನು ಸಾಕ್ತಾ ಇದ್ದೋ ಇಪ್ಪತ್ತೊಂದನೇ ವರ್ಷದ ತಿರುಪತಿ ಪಾದಯಾತ್ರೆಯು ದಿನಾಂಕ 8 ಆಗಸ್ಟ್ 2026ರಂದು
ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಜಕ್ಕೂರು ಲೇಔಟ್, ಬೆಂಗಳೂರು ಇಲ್ಲಿಂದ ಹೊರಡಿರುತ್ತದೆ. 21ನೇ ವರ್ಷದ ತಿರುಪತಿ ಪಾದಯಾತ್ರೆ. ಗೋವಿಂದ 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 ಗೋವಿಂದ